ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯ ಪರೋಟ ಮಾಡ್ತಿದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಸೂಡು ಮೆಂತ್ಯ ಪಲ್ಯ ತಗೊಂಡು ಚೆನ್ನಾಗಿ ತೊಳೆದು ಕತ್ತರಿಸಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ತಗೊಂಡಿದ್ದೀನಿ. ಆಮೇಲೆ ಹಿಟ್ಟು ಕಲಿಸೋದಕ್ಕೆ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಮತ್ತು ಅದಕ್ಕೆ 1.5 ಚಮಚ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಚಮಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. 1 ಚಮಚ ಅರಿಶಿಣ ಪುಡಿನ ಹಾಕಿದ್ದೀನಿ ಮತ್ತು 1 ಚಮಚ ಗರಂ ಮಸಾಲ ಹಾಕಿದ್ದೀನಿ. ಹಾಗೆ 1 ಚಮಚ ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅಜ್ವಾನನ್ನು ಒರೆಸಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅಜ್ವಾನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೆ ಹಾಕಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿದ್ದೀನಿ. ಕೊನೆಯದಾಗಿ ನಾವು ಕತ್ತರಿಸಿ ಇಟ್ಕೊಂಡಿದ್ದ ಮೆಂತ್ಯ ಪಲ್ಯನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ಮೇಲೆ ಮೃದು ಆಗೋ ತನಕ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೂ ಸ್ವಲ್ಪ ನಾದ್ಕೊಳ್ಬೇಕು. ಯಾಕಂದರೆ ಹಿಟ್ಟು ಆವಾಗ ಸ್ವಲ್ಪ ಮೃದು ಆಗ್ತದೆ. ಅದಕ್ಕೆ ಎಣ್ಣೆ ಹಚ್ಚಿ ಸ್ವಲ್ಪ ಮತ್ತೆ 5 ನಿಮಿಷ ನಾದ್ಕೊಂಡ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನಿಮ್ಮ ಹತ್ತಿರ ಸಮಯ ಇರಲಿಲ್ಲ ಅಂದರೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ನಾನಿಲ್ಲಿ 30 ನಿಮಿಷ ಇಡ್ತಾ ಇದ್ದೀನಿ. ಮೂವತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಂಡು ಚಪಾತಿ ಮಣಿ ಮೇಲೆ ನಾನಿಲ್ಲಿ ಎಣ್ಣೆ ಕಾಗದನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಬಟರ್ ಪೇಪರನ್ನು ಯೂಸ್ ಮಾಡ್ಕೋಬೋದು. ನನ್ನ ಹತ್ತಿರ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ಎಣ್ಣೆ ಕಾಗದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಪರೋಟನ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆ ಹಚ್ಕೊಂಡು ಪರೋಟನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸ್ವಲ್ಪ ತಳ್ಳಗೆ ನೋಡಿಕೊಂಡು ಲಟ್ಟಿಸ್ತಾ ಇದ್ದೀನಿ. ಚೆನ್ನಾಗಿ ಪರೋಟನ ಲಟ್ಟಿಸಿದ ಮೇಲೆ ಒಲೆ ಮೇಲೆ ಹಾಗೆ ಹಂಚನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಪರೋಟನ ಚೆನ್ನಾಗಿ ಲಟ್ಟಿಸಿದ ಮೇಲೆ ಅದನ್ನು ಹೆಂಚಿನ ಮೇಲೆ ಹಾಕೋತಿದ್ದೀನಿ. ಹಂಚು ಕಾದಿದೆ. ಇವಾಗ ಪರೋಟನ ಹಂಚಿನ ಮೇಲೆ ಹಾಕ್ಕೊಂಡು ಅದನ್ನು 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಪರೋಟನ ಚೆನ್ನಾಗಿ 2 ಕಡೆ ಬೇಯಿಸಬೇಕು. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಚೆನ್ನಾಗಿ 2 ಸೈಡು ಬೇಯಿಸಬೇಕು. ಆಮೇಲೆ ಅದನ್ನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಹಾಗೆ ಮತ್ತೊಂದು ಪರೋಟನ ನಾನು ಇಲ್ಲಿ ಲಟ್ಟಿಸಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆ ಹಾಕಿ 2 ಸೈಡು ಬೇಯಿಸ್ಕೋಬೇಕು.
ಹಾಗೆ ಎರಡು ಸೈಡು ಬೇಯಿಸಿದ ನಂತರ ಫ್ರೆಂಡ್ಸ್ ಅದು ಚೆನ್ನಾಗಿ ಬೇಯಬೇಕು. ಕಲರ್ ಪರೋಟ ಒಂಥರ ಚೆನ್ನಾಗಿ ಕಲರ್ ಬರುತ್ತೆ. ಸರಿಯಾಗಿ ಬೇಯಿಸಬೇಕು. ಅದನ್ನು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ. ಇದನ್ನು ನಾನು ಮೊಸರಿನ ಜೊತೆ ಸರ್ವ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.